ಸಾವಿರ ತೋರಿಸ್ತೀನಿ ನಿನ್ಗೆಲ್ಲಿತ್ತು ಜ್ಞಾನ. ಹೈನುಗಾರಿಕೆಯಲ್ಲೇ ನಾವು ಬದುಕಿರೋದು. ಅರ್ಧ ಅಡಿ ಗ್ಯಾಪ್ ಇರಬೇಕು ಹಿಂಗೆ. ಅದರಲ್ಲೇ ಮನೆ ಕಟ್ಟಿದ್ದೀನಿ, ಮಕ್ಕಳನ್ನ ಓದಿಸಿದ್ದೀನಿ, ಮಗನ ಇಂಜಿನಿಯರ್ ಮಾಡಿದ್ದೀನಿ. ಒಂದೊಂದೇ ಟ್ರಿಪ್ಗೆ ನಿಂತೋದು. ಏನು ಬರೋದಣ್ಣ ಕೆಚ್ಚಲು ಬಾವು ಮತ್ತೆ ಕಾಲುಬಾಯಿ ಜರ. ಈಗ ಅವ್ರು ಹಾಕಿರೋ ನೋಡಿ ಅಲ್ಲಿ ಹುಟ್ಟವೆ. ಒಂದು ಬಿಲ್ಲೊಂದು ಅವತಿ ಅಂದ್ರೆ ಇನ್ನೊಂದು ಬಿಲ್ಲು ನಮಗ್ ಸಿಗ್ತದೆ. ನೋವು ತತ್ತೀವಿ ಅಂತ ಅಂದಾಗ ತೊಟ್ಟು ಏಟಾಗಿರ್ತವೆ. ನಾವು ಆಳುಗಳನ್ನ ನಿಚ್ಕೋಬಾರ್ದು. ಓರಿ ಹುಟ್ಟಿದ್ರು ಒಳ್ಳೆ ಚಪ್ಪರನೇ ಹುಡ್ತದೆ. ಇಳಿಗೆತ್ಲಾಗ್ಬಿಟ್ರೆ ಹಾಲು ಬರಲ್ಲ. ಇನ್ಸೂರೆನ್ಸ್ ಒಂದು 50,000 ಗಂಟೆ ಕೊಡ್ತಾರೆ. ನಿನಗೆ ಟೋಪಿ ಹಾಕಿ ಕಳಿಸ್ಬಿಡ್ತಾರೆ ಅಚ್ಚುಕಟ್ಟಾಗಿ. ಮಿನಿಮಮ್ 30 ಲೀಟರ್ ಹಾಲು ಕರಿಬೋದು. ತಿಂಡಿ ಮೇಲೆ ಪ್ಯಾಟ್ ಬರ್ಸ್ಕೋಬಹುದು. ಕರೆಂಟ್ ಇಲ್ದಿದಾಗ ಕೈಲಿ ಕರಿತೀವಿ. ಕರೆಂಟ್ ಇದ್ದಾಗ ಮಾಮೂಲಿ ಮಿಷಿನ್. ಹಸಿಗೆ 5 ಸತಿ 6 ಸತಿ ವೀಟ್ ಹಾಕ್ಸಿದೆ. ನಿತ್ಯ ಬಾವಿಗೆ ಅಂತಾನೆ ಕೊಡೋಕೆ ಕೊಡ್ರಿದು. ಈಗ ಇಷ್ಟು ದನಿಗೆಲ್ಲ ಗಾಡಿಲಿ ಉಲ್ತಗ ಬರೋದು ಇದೇನೆ. ಎಲ್ಲರಿಗೂ ನಮಸ್ಕಾರ. ಮಿಸ್ಟರ್ ಆದಿನಾರಾಯಣ ರೈತ ಪೇಜ್ಗೆ ಸ್ವಾಗತ. ಯಾರ್ಯಾರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬಂದು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಅಗಡಿಗೆರೆ ಗ್ರಾಮದಲ್ಲಿ ಇದ್ದೀವಿ. ತೋಟದ ಮನೆ ಹತ್ರ ನಮ್ಮ ಹತ್ರ ಇದ್ದಾರೆ ಓದಯ್ಯ ಅವರು. ಇವರು ಎಲ್ಲ ಈಗ ಹೈನುಗಾರಿಕೆ ಮಾಡೋದು ಕಷ್ಟ ಅಂತಾರೆ. ಇವರು ಅದ್ರ ಜೊತೆ ಓರಿ ಸಾಕೊಂಡು ಹಸ್ಗಳು ಮೇಂಟೈನ್ ಮಾಡೋದೇ ಕಷ್ಟ. ಓರಿ ಸಾಕೊಂಡು ಓರಿ ಬ್ರೀಡಿಂಗ್ ಮಾಡ್ಕೊತ ಇವರೇ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವರೇ ಒಂದು ಬ್ರೀಡಿಂಗ್ ಮಾಡ್ಕೊಂಡು ಇದ್ರ ಹೈನುಗಾರಿಕೆ ಲಾಭ ಆಯ್ತು ನಷ್ಟ ಆಯ್ತು ಅಂತ ಅವ್ರನ್ನ ಕೇಳೋಣ. ಓರಿ ಏನ್ ಪರ್ಪಸ್ಗೋಸ್ಕರ ಸಾಕವ್ರೆ ಅವ್ರನ್ನ ಕೇಳೋಣ ಬನ್ನಿ. ಅಣ್ಣ, ಈಗ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಹಸ್ಗಳಿವೆ ಅಣ್ಣ? ನಮ್ಮ ಫಾರ್ಮ್ ಅಲ್ಲಿ ಒಟ್ಟು 8 ಹಸ್ಗಳಿವೆ. ಇದ್ದವು 10 ಕರುಗಳಿವೆ. ಅಣ್ಣ, ಈಗ ಏನ್ ನಿಮ್ಗೆ ಯಾಕೆ ಹೈನುಗಾರಿಕೆ ಮಾಡ್ಬೇಕು ಅಂತ ಆಸಕ್ತಿ? ಹೈನುಗಾರಿಕೆ ಅಂದ್ರೆ 35 ವರ್ಷದಿಂದ ಇದೇನೆ ನಮ್ದು ಹೈನುಗಾರಿಕೆ. ಹೈನುಗಾರಿಕೆಯಲ್ಲೇ ನಾವು ಬದುಕಿರೋದು. ನಾವೆಷ್ಟು ಕಷ್ಟಪಡ್ತೀವೋ ಅಷ್ಟು ಪ್ರತಿಫಲ ಉಂಟು ನಮಗೆ. ಅದರಲ್ಲಿ ನಾವು ಹೈನುಗಾರಿಕೆ ಲಾಭ ಪಡೆದಿದ್ದೀವಿ. ಇವತ್ತಿನವರೆಗೂ ಏನು ನಷ್ಟ ಏನಿಲ್ಲ ನನಗೆ. ಅದರಲ್ಲೇ ಮನೆ ಕಟ್ಟಿದ್ದೀನಿ, ಮಕ್ಕಳನ್ನ ಓದಿಸಿದ್ದೀನಿ, ಮಗನ ಇಂಜಿನಿಯರ್ ಮಾಡಿದ್ದೀನಿ. ಅಚ್ಚುಕಟ್ಟಾಗಿ 2 ಬೋರ್ ಹಾಕ್ಸಿದ್ದೀನಿ. ನಾನು ಊರಲ್ಲಿ ಒಂದು ಮನೆ ಕಟ್ಟಿದ್ದೀನಿ, ತೋಟದಲ್ಲಿ ಇಲ್ಲೂ ಮನೆ ಕಟ್ಟಿದ್ದೀನಿ ಅಚ್ಚುಕಟ್ಟಾಗಿ. ವರ್ಷಕ್ಕೆ ಒಂದು 4 ಹಸುಗಳು ಮಾರ್ತೀನಿ ನಾನು. ಮಾರಿ ಆಮೇಲೆ ಸ್ವಂತ ನಾನೇ ಬೀಡಿಂಗ್ ಮಾಡ್ಕೋಬೇಕು ಅಂತ ಓರಿ ಇದು ಮಾಡಿದೆ ನಾನು. ಓರಿ ಇದು ಮಾಡಿ ಆಮೇಲೆ ಈಗ ಅದರದ್ದೇ ಈ ಕರುಗಳೆಲ್ಲ ಹಳೆವು ತಂದವೆಲ್ಲ ಕೊಟ್ಬಿಟ್ಟಿದ್ದೀನಿ. ಇಲ್ಲ ಎಲ್ಲ ಮನೇಲಿ ಹುಟ್ಟಿರೋವೆ ಇವೆಲ್ಲ ಈಗ ಫುಲ್ಲು ನೋಡಿ. ಈಗ ಇದ್ರದ್ದು ನೋಡಿ, ಇದು ಕರ ಮೊದಲನೇದು. ಈಗ ಎರಡನೇದು ನೋಡಿ, ಅದು ಆ ಕರ. ಹತ್ರದ್ದು ಬಂದು ನೋಡಿದು ಈ ಕರ ನೋಡಿ. ಹತ್ರದ್ದು ಬಂದು ನೋಡಿ ಆ ಕರ ಇದು ಅದು. ಇದ್ರದ್ದು ಬಂದು ನೋಡಿ ಆ ಕೆಂದಗರ. ಕೆಂದಗರ ಕೆಂದಗರ ಅದರದ್ದು ನೋಡಿ. ಇದ್ರದ್ದು ಬಂದು ಇಲ್ಲಿ ನಿಂತೈತೆ ನೋಡಿ, ಪಕ್ಕದ್ದು ದೊಡ್ಡ ಕರ. ಇನ್ನೊಂದು ಈ ಸತಿ ಹಾಕಿರೋ ಕರ ನೋಡೋದು ಆ ಕಡೆದು ಅಡ್ರಮ್ಮನ್ ಪಕ್ಕದ್ದು ಚಿಕ್ಕ ಕರ ಅದರದ್ದು. ಈಗ ಅಣ್ಣ, ನೀವು ಒಂದು ಟೈಮ್ಗೆ ಎಷ್ಟು ಲೀಟರ್ ಹಾಲು ಹಾಕ್ತಾ ಇದೀರಿ ಅಣ್ಣ? ಒಂದು ಟೈಮ್ಗೆ ನಾವು ಈಗ ಅಲ್ಲಿಗೆ ಒಂದು 75 ಲೀಟರ್ ಒಂದು ಟೈಮ್ಗೆ. ಹಾಲು ಕರಿಯವು ಎಷ್ಟವೆ ಅಣ್ಣ? ಹಾಲು ಕರಿಯವು ಈಗ 7 ಅದು ಫುಲ್ ಫಲ. ಈಗ ಅದು 8 ತಿಂಗಳು ನಡೀತಾ ಇದೆ. ಈಗ 7 ಹಾಲು ಫಲ ಎಲ್ಲ ಒಟ್ಟಿನಲ್ಲಿ. ಅಣ್ಣ, ಈಗ ಹೈನುಗಾರಿಕೆ ಕರ ಹಾಕ್ತೀರ ಒಂದೇ ಸತಿ ಕರ ಹಾಕೋದ್ ಬೆಸ್ಟ್ ಅಣ್ಣ? ಇಲ್ಲ ಈಗ ಸ್ಟೆಪ್ ಬೈ ಸ್ಟೆಪ್. ಈಗ ಒಂದು 4 ಕರಿತಾ ಇರ್ತವೆ. ಇನ್ನು 4 ಹಿಂದು ಮುಂದು ಒಂದು 15 ದಿವಸ ಹಿಂದು ಮುಂದೆ ಹಾಕಿದ್ರೆ ನಮ್ಗೆ ಬೆನಿಫಿಟ್. ಅದು ಏನಿದ್ರು ಇಲ್ಲ ಅಂದ್ರೆ ನಷ್ಟ ಆಗ್ತದೆ ಅದರಲ್ಲಿ. ಅಣ್ಣ, ಈಗ ಹೈನುಗಾರಿಕೆಯಲ್ಲಿ ಮೇನ್ ಬರೋದಣ್ಣ ಕೆಚ್ಚಲು ಬಾವು ಮತ್ತೆ ಕಾಲುಬಾಯಿ ಜರ. ಈಗ ಅಣ್ಣ, ಅದು ನಿಮ್ಮ ಫಾರ್ಮ್ ಅಲ್ಲಿ ಯಾವ ತರ ಮೆಡಿಸಿನ್ ಮಾಡ್ಕೊತೀರಿ, ಯಾವ ತರ ನೋಡ್ಕೊತೀರಿ? 6 ತಿಂಗಳಿಗೆ ವರ್ಷಕ್ಕೆ ಬಂದು ಕಾಲುಬಾಯಿ ಜರ, ಗಂಟು ರೋಗದ್ದು ಇದೆಲ್ಲ KMF ಅಲ್ಲೇನೆ ಡೈರಿ ಕಡೆಯಿಂದಾನೆ ಬರ್ತಾರೆ ಡಾಕ್ಟ್ರು. ಬಂದು ಅದನ್ನ ವ್ಯಾಕ್ಸಿನ್ ಮಾಡ್ತಾರೆ ಅಚ್ಚುಕಟ್ಟಾಗಿ. ಅಕಸ್ಮಾತ್ ಏನನ್ನ ನಮಗೆ ತೊಂದರೆ ಆಯ್ತು ಅಂತಂದ್ರೆ ನಾವೇ ಮೆಡಿಸಿನ್ ಮಾಡ್ಕೋತೀವಿ. ಸಣ್ಣ ಪುಟ್ಟಕ್ಕೆ ಈ ಜರಕ್ಕೆ ಮತ್ತೆ ಈ ಬಾವಿಗೆ ಇವಕ್ಕೆಲ್ಲ ಸೊಲೆ ಪಲ್ಲೆ ಏನೇ ಆದ್ರೂ ನಾವೇ ಮಾಡ್ಕೋತೀವಿ ಮೆಡಿಸಿನ್. ಅಕಸ್ಮಾತ್ ಹಂಗೂ ಮೀರಿ ಇದಾಯ್ತು ಅಂತಂದ್ರೆ ಒಂದು ಡಾಕ್ಟ್ರ್ ಒಂದು ಕೂಪನ್ ಹಾಕಿಸ್ತೀವಿ. ಅವರೇ ಬಂದು ಎಲ್ಲ ನೋಡಿ ಇದು ಮಾಡ್ತಾರೆ. ಅಣ್ಣ, ಈ ಕೆತ್ತಲು ಬಾವು ತಡೆಗಟ್ಟಕ್ ಆಗೋದಿಲ್ವ ಅಣ್ಣ? ತಡೆಗಟ್ಟಬಹುದು. ಯಾವ ತರ ಅಣ್ಣ? ಅದಕ್ಕೆ ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ಆದ್ರೂ ಇದು ಮಾಡ್ಬೋದು. ಅದನ್ನ ಟ್ಯೂಬ್ ಹಾಕಿ ಇದು ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ನಾಟಿ ಇದು ಮಾಡ್ತೀವಿ ಅಂತಂದ್ರೆ ನಿಂಬೆಹಣ್ಣು, ಅರ್ಶಿನ ಪುಡಿ, ಲೋಳ್ಸರ ಅದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ರುಬ್ಕೊಂಡು ಅದು ಮ್ಯಾಪ್ ಹಾಕಿ ಇದು ಮಾಡಿದ್ರೆ ಆಮೇಲೆ ಐಸು ಕೊಟ್ರು ಅದು ಇದಾಯ್ತು. ಅಣ್ಣ, ಈಗ ಹೈನುಗಾರಿಕೆಯಲ್ಲಿ ಲಾಭ ಕಾಣ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು ನಿಮ್ ಪ್ರಕಾರ? ಲಾಭ ಕಾಣ್ಬೇಕು ಅಂತಂದ್ರೆ ನಾವು ಆಳುಗಳನ್ನ ನಿಚ್ಕೋಬಾರ್ದು. ನಾವು ಸ್ವಂತ ಮಾಡ್ಬೇಕು. ಸ್ವಂತ ಹುಲ್ಲಿರ್ಬೇಕು. ಸ್ವಂತ ನಾವು ಸೈಲೇಜ್ ಮಾಡ್ಕೋಬೇಕು.
ಸ್ವಂತ ಸೈಲೇಜ್ ಮಾಡಿಕೊಂಡು ನಾವು ಎಷ್ಟು ಶ್ರಮ ಬೀಳ್ತೀವೋ ಅಷ್ಟು ನಮಗೆ ಪ್ರತಿಫಲ. ಒಂದು ಬಿಲ್ಲೊಂದು ಅವತಿ ಅಂದರೆ ಇನ್ನೊಂದು ಬಿಲ್ಲು ನಮಗೆ ಸಿಗ್ತದೆ ಅದರಲ್ಲಿ. ಈಗ ನಿಮ್ಗೆ ಮಂತ್ಲಿ ಪೇಮೆಂಟ್ ಎಷ್ಟು ಬರುತ್ತೆ? ನಾವು ಮಂತ್ಲಿ ಪೇಮೆಂಟು 15 ದಿವಸಕ್ಕೆ ಒಂದ್ಸತಿ ಈಗ 60,000ದಿಂದ 65,000 ರೂಪಾಯಿ ಗಂಟ ಬರುತ್ತೆ. ಈಗ ಅಣ್ಣ ಹಸ್ಗಳು ಅಣ್ಣ ಒಳ್ಳೆ ಹಸ್ಗಳು ಸೆಲೆಕ್ಷನ್ ಮಾಡೋದು ಹೆಂಗೆ ಅಂತ ತೋರಿಸಿ ಅಣ್ಣ. ಒಳ್ಳೆ ಸೆಲೆಕ್ಷನ್ ಮಾಡಬೇಕು ತೋರ್ಸಿ ಅಂದ್ರೆ ಅಣ್ಣ, ಈಗ ನೋಡಿ, ಇದು ಹಸು, ಇದು ನೋಡಿ, ಇದು ಕೆಚ್ಚಲು ನೋಡಿ ಈ ಥರ ಇರಬೇಕು. ಈ ಥರ ಇರಬೇಕು ಕೆಚ್ಚಲು. 4 ತೊಟ್ಟು ನೋಡಿ ಹಿಂಗೆ ಸಮ ಆಗಿರಬೇಕು ನೋಡಿ, ಹಿಂಗೆ ಇವು ಅರ್ಧ ಅಡಿ ಗ್ಯಾಪ್ ಇರಬೇಕು. ಹಿಂಗು ಎಲ್ಲ ಅರ್ಧ ಅಡಿ ಗ್ಯಾಪ್ ಇರಬೇಕು. ಫುಲ್ಲು ಅರ್ಧ ಅಡಿ ಗ್ಯಾಪ್ ಇದ್ದಾಗ ಏನಾಗ್ತದೆ ಅಂದರೆ ಅದು ಹಾಲು ಜಾಸ್ತಿ ಹಾಲು ಕೊಡುತ್ತೆ, ಹಾಲು ಜಾಸ್ತಿ ಬರ್ತದೆ ಅದು. ಆಮೇಲೆ ಇಳಿಗೆತ್ಲಾಗ್ಬಿಟ್ರೆ ಹಾಲು ಬರಲ್ಲ ಅದು ಏನಿದ್ರು. ಆಮೇಲೆ ಇದರಲ್ಲಿ ನಾವು ಹೊರಗಡೆಯಿಂದ ತತ್ತೀವಿ ಅಂದಾಗ ಪಲಿನೋವು ತರಕ್ಕೆ ಹೋಗ್ಬಾರ್ದು. ಪಲಿನೋವು ತತ್ತೀವಿ ಅಂತ ಅಂದಾಗ ತೊಟ್ಟು ಏಟಾಗಿರೋವಿರ್ತವೆ ಅದರಲ್ಲಿ. ಆ ತೊಟ್ಟು ಏಟಾಗಿರೋವು ಪಲಿನೋವು ಗೊತ್ತಾಗಲ್ಲ. ಅದು 4 ತೊಟ್ಟು ಸಮನಾಗೇ ಕಾಣಿಸ್ತಾ ಇರ್ತದೆ ನಮಗೆ. ಸಮನಾಗಿ ಕಾಣಿಸ್ದಾಗ ಅದು ಅವರು ಏನು ಮಾಡ್ತಾರೆ, ಈಗ ನೀನು ಗೊತ್ತಿರಲ್ಲ, ನಿನಗೆ ಆ ಟೋಪಿ ಹಾಕಿ ಕಳಿಸ್ಬಿಡ್ತಾರೆ ಅಚ್ಚುಕಟ್ಟಾಗಿ. ಬಂದು ಇಲ್ಲಿ ಕರ ಹಾಕಿದಾಗ ಏನಾಯ್ತದೆ ಅಂದರೆ ಆ 3 ತೊಟ್ಟಲ್ಲಿ ಹಾಲು ಬರ್ತದೆ, 1 ತೊಟ್ಟಲ್ಲಿ ಹಾಲು ಬರಲ್ಲ. ಅವಾಗ 1 ತೊಟ್ಟಲ್ಲಿ ಹಾಲು ಬರ್ತಿದ್ದಾಗ ಹೊಸ ಪೇಲ ಅದು. ಆವಾಗ ಏನಾಯ್ತದೆ, ನೀನು 1,20,000 ಕೊಟ್ಟು ಈ ಹೊಸ ತಂದಿರ್ತೀನಿ. 1,20,000 ಕೊಟ್ಟು ಹೊಸ ತಂದಾಗ ನಿನ್ನ ಹತ್ರ ಕೇಳೋದು ಎಷ್ಟಕ್ಕೆ? ಅದು ಬರೀ 60,000ನೋ 50,000ನೋ ಹಿಂಗೆ. ಅವಾಗ ನಿಂದು 60,000ನೇ ಹೊಂಟಾಯ್ತದಲ್ಲಿ ಅಚ್ಚುಕಟ್ಟಾಗಿ. 1,20,000 ತಂದಿದ್ದಾಗ ಬರೀ 60,000 ಕೇಳೋದು 60,000ನೇ ಹೊಂಟಾಯ್ತು. 60,000 ಬುಟ್ಟಿ ಕೊಡ್ಬೇಕು ಅವಾಗ ಇದನ್ನು. ಆ ರೀತಿ ಇದು ಅಣ್ಣ. ಈಗ ದಳ್ಳಾಳಿ ತಗೊಳ್ಳೋದು ಬೆಸ್ಟ್, ರೈತರು ಸಂತೆಯಲ್ಲಿ ತಗೊಳ್ಳೋದು ಬೆಸ್ಟ್? ಸಂತೆ ಅಂತ ಮೋಸ ಯಾವುದೂ ಇಲ್ಲ. ಸಂತೆಗೆ ಹೋಗ್ಲೇಬಾರ್ದು. ದಳ್ಳಾಳಿಗಳು ಇದ್ರು ಹೆಚ್ಚು. ದಳ್ಳಾಳಿ ಈಗ ನಿನ್ನ ಹತ್ರ ಈಗ 1,000 ಅವನು ದಳ್ಳಾಳಿ ಈಗ ಒಳಗಡೆ ಮಾತಾಡ್ಕೊಂಡು ನೀನು 1,000 ಕೊಟ್ಟರೆ ಅಚ್ಚುಕಟ್ಟಾಗೆ ಸೀನಲ್ಲಿ ಒಂದು ಸ್ವಲ್ಪ ಹಿಂಗೆ ತೊಂದರೆ ಇದೆ, ಏನೋ ಮಾಡಿ ಕೊಟ್ಬಿಡು, ಇನ್ನೂ 1,000 ಜಾಸ್ತಿನೇ ಕೊಡ್ತೀನಿ ಅಂತಂದರೆ ನನ್ನ ಹತ್ರನೂ 1,000 ಕಿತ್ಕೋತಾನೆ, ನಿನ್ನ ಹತ್ರ 2,000 ಕಿತ್ಕೋತಾನೆ. ಅಚ್ಚುಕಟ್ಟಾಗಿ ನನಗೆ ಟೋಪಿ ಹಾಕ್ಬಿಡ್ತಾನೆ. ಟೋಪಿ ಹಾಕ್ಬಿಟ್ಟು ಅವನ ಕತೆ ಮುಗಿತಲ್ಲಿಗೆ ಅಚ್ಚುಕಟ್ಟಾಗಿ. ನಿನಗೆ ಗೊತ್ತಿಲ್ವೇನಯ್ಯ, ನಿನಗೆ ಗೊತ್ತಿದ್ದಾಗೆ ನೀನು ನೋಡಿ ಇದು ಮಾಡ್ಕೋಬೇಕಾಯ್ತು, ನಾನು 1,000 ತೋರಿಸ್ತೀನಿ, ನಿನಗೆ ಎಲ್ಲಿತ್ತು ಜ್ಞಾನ ಅಂತಾನೆ. ಅವಾಗ ಅವ್ನ ಜ್ಞಾನ ಇತ್ತಂದಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಇಷ್ಟ ಆಗೋದು 2ನೇ ಸೂಲು, 1ನೇ ಸೂಲು, 3ನೇ ಸೂಲಲ್ಲಿ ತಗೊಂಡಾಗ 1ನೇ ಸೂಲಲ್ಲಿ ಹಾಲು ಕಮ್ಮಿ ಬರ್ತವೆ, 2ನೇ ಸೂಲಲ್ಲಿ ಜಾಸ್ತಿ ಬರ್ತವೆ, 3ನೇ ಸೂಲಲ್ಲಿ ಜಾಸ್ತಿ ಬರ್ತವೆ ದನ. ಈಗ 10 ಸೂಲು 11 ಸೂಲು ಗಂಟನೂ ದನ ಇಟ್ಕೋಬೋದು, ಇಟ್ಕೊಂಡು ಹಾಲು ಕರಿಬೋದು, ಏನು ತೊಂದರೆ ಇಲ್ಲ. ಅಷ್ಟು ಹಾಲು ಬರ್ತಾನೆ ಇರ್ತವೆ. ಅವಕ್ಕೆ ಪೋಷಕನೇ ನಾವು ಚೆನ್ನಾಗಿ ಕೊಟ್ಕೋಬೇಕು, ಅವಕ್ಕೆ ತಿಂಡಿ ಹಾಕಿ. ಈಗ ಅಣ್ಣ ಎಷ್ಟೇ ಸೂಲ್ದ ಸೆಲೆಕ್ಟ್ ಮಾಡಿ ಕನ್ಗಡ್ಸ್ ಸೆಲೆಕ್ಟ್ ಮಾಡೋದು ಬೆಸ್ಟ್, ಇಲ್ಲ ಒಂದು 2-3ನೇ ಸೂಲ್ ಸೆಲೆಕ್ಟ್ ಮಾಡೋದು ಬೆಸ್ಟ್? 2ನೇ ಸೂಲು ಮಾಡೋದು ಬೆಸ್ಟ್. 2ನೇ ಸೂಲು 3ನೇ ಸೂಲು ಅವು ಬೆಸ್ಟ್. ಅವು ಇದು ಮಾಡಿದಾಗ ನಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗ್ತದೆ. ನಿನಗೆ 1ನೇ ಸೂಲು ಏನಾಯ್ತದೆ ಅಂತ ಅಂದರೆ ಅವು ರೂಢಿ ಇರಲ್ಲ ಕರಿಯೋಕ್ಕೆ ರೂಢಿ ಇಲ್ಲದೆ ಇದ್ದಾಗ ಒಂದೊಂದು ಸಲೀಸಾಗಿ ಕರ್ಸ್ಕೋತವೆ, ಒಂದೊಂದು ಕರ್ಸ್ಕೊಳ್ಳಲ್ಲ. ಅವಾಗ ಗಲಾಟೆ ಮಾಡ್ತವೆ. ಅದೇ 2ನೇ ಸೂಲು ಆದರೆ ಅಲ್ಲಿ ಚೆನ್ನಾಗಿ ಒಗ್ಗಿರ್ತವೆ, ನಿನ್ನ ಹತ್ರ ಬಂದಾಗ ಸಲೀಸಾಗಿ ಕರ್ಸ್ಕೊತಾವ, ಹಾಲು ಚೆನ್ನಾಗಿ ಬರ್ತದೆ. ಈಗ ಅಣ್ಣ ನೀವು ಇವಕ್ಕೆ ಮೇವೆಲ್ಲ ಯಾವ ತರ ಕೊಡ್ತೀರಿ ಅಣ್ಣ ಹಸುಗಳಿಗೆ? ಮೇವು ಬೆಳಿಗ್ಗೆ 1 ಟ್ರಿಪ್ ನೋಡಿ, ಆ ಡಬ್ಬಲ್ಲಿ ಒಂದು ಡಬ್ಬ ಹಾಕ್ಬಿಡ್ತೀವಿ ಅಣ್ಣ. ಬೆಳಿಗ್ಗೆ ಒಂದೇ ಡಬ್ಬ ಹಾಕೋದು. ಎಷ್ಟು? 9 ಗಂಟೆಗೆ ಹಾಕ್ತೀವಿ. 9 ಗಂಟೆಗೆ ಹಾಕ್ಬಿಟ್ರೆ ಇನ್ನು ಸಾಯಂಕಾಲ 3:30ಗೆ ನೀರು ಕುಡಿಸ್ತೀವಿ. 3:30ಗೆ ಒಂದು 3 kg ಫೀಡ್ಸು, 1 kg ಕೇಕು, 2 kg ಓಟ್ಸು, ಇಷ್ಟು ಹಾಕ್ಬಿಟ್ಟು ಮಾಮೂಲಿ ನೀರು ಕುಡಿಸ್ತೀವಿ. ನೀರು ಕುಡಿಸಾದ್ಮೇಲೆ ಮಾಮೂಲಿ ಹಾಲು ಕರ್ಕೋತೀವಿ 4:15ಗೆ ಹಾಲು ಕರೆದಾದ್ಮೇಲೆ ತಿರ್ಗಾ 8 ಗಂಟೆಗೆ 7:30 8 ಗಂಟೆಗೆ ತಿರ್ಗಾ ಅದರಲ್ಲಿ ಒಂದೊಂದು ಡಬ್ಬು ಹಾಕ್ಬಿಟ್ರೆ ಮುಗಿತು ಅದಕ್ಕೆ ಅಷ್ಟೇ. ಅದಕ್ಕೆ ಇನ್ಯಾವುದು ಮೇವು ಏನೋ ಇಲ್ಲ, ಇನ್ನೇನು ಮೇವು ಹಾಕಲ್ಲ. ಸೈಲೇಜ್ ಬಂದಾದ್ಮೇಲೆ ಸೈಲೇಜಿಗೆ ತಿರುಗೋದೆ. ಸೈಲೇಜ್ ಮಾಡಿದ್ದೀವಿ ಈಗ. ಅದು ಇನ್ನು ಒಂದು 20 ದಿವಸ ಹೋದ್ಮೇಲೆ ಮಾಮೂಲಿ ಸೈಲೇಜು ಮತ್ತು ನೇಪಿಯರು 2 ಮಿಕ್ಸ್ ಮಾಡಿದ್ರು ಒಂದೇ ಡಬ್ಬೆ ಹಾಕೋದು ನಾವು. ಈಗ ನೀವು ಮೇವೆಲ್ಲ ಕೊಂಡ್ಕೊತಿರೋ ಇಲ್ಲ ನಿಮ್ಮ ಸ್ವಂತ? ಎಲ್ಲ ಸ್ವಂತಾನೆ ಹುಲ್ಲು. ಆಚೆ ಅದೇ ಬೇಕಾದ್ರೆ ಹುಲ್ಲು ತೋರಿಸ್ತೀನಿ ಬೇಕಾದ್ರೆ. ಅಣ್ಣ ಈಗ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಹಸುಗಳು ನೀವು? ಮಾಮೂಲಿ ನಮ್ಮ ಸುತ್ತ ಗಾಳಿ ಆಡ್ತದೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಬೇಕಂದ್ರೆ ಆಚೆ ಕಡೆ ಒಂದು ಗಳಿಗೆ ಕಟ್ಟಾಕ್ತೀವಿ, ಕಟ್ಟಾಕ್ಬಿಟ್ಟು ತಿರ್ಗಿ ಒಳಗಡೆ ಇಟ್ಕೊಬತ್ತೀವಿ. ಇಲ್ಲ ಅಂದ್ರೆ ಗಾಳಿ ಫ್ಯಾನ್ ಹಾಕ್ತೀವಿ, ಇದು ಮಾಡ್ತೀವಿ, ಚೆನ್ನಾಗಿ ಆಡ್ತದೆ, ಏನು ತೊಂದರೆ ಇಲ್ಲ, ಕ್ಲೀನ್ ಆಗಿರ್ತದೆ. ಅಣ್ಣ ಈಗ ನೀವು ಕಟಾಕ್ ಸಾಕಿದಿರ, ಒಬ್ರು ಪೆಡಾಕ್ ಮಾಡ್ತಾರೆ, ಇಲ್ಲ ಒಬ್ರು ಬುಟ್ಟಿ ಮೇಯಿಸ್ತಾರೆ. ಕಡಾಕ್ ಮಾಡಿದ್ರೆ ಬಾರಿ ಒಳ್ಳೇದು. ಕಡಾಕ್ ಮಾಡಿ ಈಗ ಕಟ್ಟಾಕಿದ್ದೀನಿ. ಈಗ ಒಂದು 25 ಲೀಟರ್ ಹಾಲು ಕೊಡ್ತದೆ. ಇದು ದಿನ 25 ಲೀಟರ್ ಹಾಲು ಕೊಡ್ತದೆ.
ಅದೇ ಕಡಕ್ ಬಿಟ್ಟಾಗ ಏನಾಯ್ತದೆ ಅಂದ್ರೆ ಇನ್ನೂ ಒಂದು 5 ಲೀಟರ್ ಜಾಸ್ತಿ ಆಯ್ತದೆ. ಇದು 30 ಲೀಟರ್ ಹೋಗ್ತದೆ ದಿವಸ. ಇದು ಹ್ಮ್ ಪೆಡಾಕ್ ಮಾಡಿದ್ರೆ ಒಳ್ಳೇದ? ಕಡಕ್ ಮಾಡಿದ್ರೆ ಒಳ್ಳೇದು. ಕಡಕ್ ಮಾಡಿದಾಗ ಅವಕ್ಕೆ ಅವತ್ರು ನಾವು ಕಟ್ಟಂಗಿಲ್ವಲ್ಲ, ಅವತ್ರ ಇಚ್ಛೆ ಅವು ಬೇಕಾದಾಗ ಹೋಗಿ ನೀರು ಕುಡಿತವೆ, ಬೇಕಾದಾಗ ಬಂದು ಮೇವು ತಿಂತವೆ ಅಚ್ಚುಕಟ್ಟೆಗೆ, ಅವ್ರ ಇಚ್ಛಾನುಸಾರ ಇರ್ತವೆ ಅಚ್ಚುಕಟ್ಟೆಗೆ. ಈಗ ನಾವು ಹಗ್ಗ ಹಾಕಿ ಅವಕ್ಕೆ ಹಿಂಸೆ ಕೊಟ್ಟು ಕಟ್ಟಾಕ್ತಂಗೆ ಈಗ. ಓಕೆ. ಈಗ ಅಣ್ಣ ಹೈನುಗಾರಿಕೆಯಲ್ಲಿ ಹೆಣ್ಗರುಗಳು ಸಾಕಿದ್ರೆ ಲಾಭ ಐತೆ ಅಂತಾರೆ, ಕರ ವರ್ಷಕ್ಕೊಂದ್ ಕರ ಹಾಕ್ಸ್ಕೋಬೇಕು ಅಂತಾರೆ, ನಿಮ್ ಪ್ರಕರಣ? ವರ್ಷಕ್ಕೊಂದ್ಸತಿ ಕರ ಹಾಕಿಸ್ಕೋಬೇಕು. ಈಗ ಈದ ತಕ್ಷಣ ವರ್ಷಕ್ಕೊಂದ್ಸತಿ ಅಂತ ಅಂದ್ರೆ ಈ ಕರ ಹಾಕ್ತದೆ. ಕರ ಹಾಕಿದಾಗ ಒಂದು 4 ತಿಂಗಳಾದ್ರೂ ಹಾಲು ಕರಿಬೇಕು, ತುಂಬಾಲ. ತುಂಬಾಲ್ 4 ತಿಂಗಳು ಕರೆದಿ 5ನೇ ತಿಂಗಳಿಗೆ ವೀಟ್ ಹಾಕ್ಸಿದ್ರೆ ಅಚ್ಚುಕಟ್ಟಾಗೆ, ಆವಾಗ ತಿರ್ಗಾ ಒಂದು 6 ತಿಂಗಳ ಗಂಟನು ಫಲ ಬಿದ್ದು 6 ತಿಂಗಳ ಗಂಟನು ಹಾಲು ಕೊಡ್ತಾನೆ ಇರ್ತದೆ. ಅಕಸ್ಮಾತ್ ಒಂದ್ಸತಿ ಕೊಡಿಸ್ತೀವಿ, ಅದು ನಿಲ್ಲಿಲ್ಲ, ತಿರ್ಗಿ 2ನೇ ಟ್ರಿಪ್ ರಿಪೀಟ್ ಕೊಡಿಸಿದಾಗ ಅವು ನಿತ್ಯ ನಿಲ್ತವೆ. 2ನೇ ಟ್ರಿಪ್ 3ನೇ ಟ್ರಿಪ್ ನಿತ್ಯ ನಿಲ್ತವೆ. ಆವಾಗ ನಾವು 7 ತಿಂಗಳ ಗಂಟನು ಹಾಲು ಕರ್ಕೋಬೋದು. 3 ತಿಂಗಳು ಫಲ ಆಯ್ತು ಅಂತ ಅಂದ್ರೆ ಅಲ್ಲಿಂದ ಆಚೆಗೆ ಡೌನ್ ಆಯ್ತವೆ. ಒಂದು 10 ಲೀಟ್ರ್ ಕೊಡ್ತಾ ಇರ್ತದೆ. 10 ಲೀಟ್ರ್ ಕೊಡ್ತಾ ಇದ್ದಿದ್ದು ಏನಾಯ್ತದೆ ಅಂದ್ರೆ 5 ಲೀಟ್ರ್ ಬರ್ತದೆ. ಅವಾಗ ಒಳಗಡೆನು ಬೆಳಿಬೇಕು, ಇದು ಮಾಡ್ಬೇಕಲ್ಲ, ಅದರಿಂದ 5 ಲೀಟ್ರ್ ಬರ್ತದೆ. ಆ 7 ತಿಂಗಳು ಬಿದ್ದಾಗ ಅಚ್ಚುಕಟ್ಟಾಗಿ ನಿಲ್ಲಿಸಿದಾಗ ಹೊಸನೂ ಎಪ್ಪ ಆಯ್ತದೆ, ಮುನ್ನೂರು ಒಳ್ಳೆ ಹಾಲು ಬರ್ತದೆ ಅವಾಗ ಚೆನ್ನಾಗಿ. ಅಣ್ಣ ಈಗ ಒಬ್ರು ಕರಗಳು ಸಾಕ್ಬೇಕು ಅಂತ ಇರ್ತಾರೆ, ಇನ್ನು ಚಿಕ್ಕ ಕರುಗಳು, ಒಳ್ಳೆ ಬ್ರೀಡ್ ಕರುಗಳು ತಗೊಂಡು ಅವ ಹೆಂಗೆ ಅಣ್ಣ ಕರುವಿನಲ್ಲಿ ಪತ್ತೆ ಮಾಡೋದು ಒಳ್ಳೆ ಕರುಗಳು ಅಂತ? ಕರು ಅಂತ ಅಂದ್ರೆ ನೋಡಿ, ಇದೈತೆ ಜಾತಿ, ಇದು ತೋರ್ಸ್ಕೊಡಿ ಯಾವ ತರ ಸೆಲೆಕ್ಷನ್ ಮಾಡೋದು ಕರುಗಳಾದ್ರೆ. ನೋಡಿ ಇದೈತಲ್ಲ ಕರ, ಇದು ಈಗ ಇದು ಮಿನಿಮಮ್ 30 ಲೀಟರ್ ಹಾಲು ಕರಿಬೋದು. ಇದು 30ರಿಂದ 40 ಲೀಟರ್ ಗಂಟೆ ಹಾಲು ಕರಿಬೋದು ಇದ್ರಲ್ಲಿ ಅಚ್ಚುಕಟ್ಟಾಗಿ. ಈಗ ನಾವು ಒಂದು 3 ತಿಂಗಳ ಗಂಟೆ ಇದಕ್ಕೆ ಹಾಲು ಕೊಟ್ಟು ಸಾಕಿದೀವಿ ಅಚ್ಚುಕಟ್ಟಾಗಿ. 3 ತಿಂಗಳ ಮೇಲೆ ಅದ್ರ ಪಡ್ಕ ಮೇವು ತಿಂತಾದೆ ಅಚ್ಚುಕಟ್ಟಾಗಿ. ನೋಡಿ ಈಗ ಅವಾಗಲೇ ಇನ್ನೇನು ವೀಟಿಗೆ ಬರ್ತವೆ ಇವು, ಈ ವೀಟಿಗೆ ಬರ್ತವೆ. ಅವಾಗಲೇ ಆ ವೀಟಿಗೆ ತಗೊಬಿಟ್ಟವು, ಅವೆರಡು ವೀಟ್ ತಗೊಬಿಟ್ಟವೆ ಅವು. ಈಗ ಇವು ವೀಟ್ಗೆ ಇನ್ನೊಂದ್ 2 ತಿಂಗಳು ಬಿಟ್ರೆ ಇವು ವೀಟಿಗೆ ಬಂದ್ಬಿಡ್ತವೆ. ಈಗಾಗಲೇ ಬಂದಿದ್ವು, ಕೊಡ್ಸಿಲ್ಲ, ಇನ್ನೊಂದ್ 2 ತಿಂಗಳು ಬಿಟ್ಬಿಟ್ರೆ ಕೊಡಿಸ್ಬೋದು ಅವಕ್ಕೆ ಅಚ್ಚುಕಟ್ಟಾಗಿ. ಇದೊಂದು ನಾವು ಮನೇಲಿ ಹುಟ್ಟಿದ ಕರ, ಈಗ ನಮ್ಮ ಕಣ್ಣಾರ ನಾವು ಕಂಡಿದ್ದೀವಿ, ಇದು ಮಾಡಿದ್ದೀವಿ. ಒಂದು 30-35 ಲೀಟ್ರಲ್ಲಿ ಬಂದೇ ಬರ್ತದೆ, ಏನು ತೊಂದರೆ ಇಲ್ಲ. ತಿಂಡಿ ತೋರಿಸ್ತೀರಾ ಅಣ್ಣ? ಏನೇನು ಕೊಡ್ತೀವಿ? ತಿಂಡಿ ತೋರಿಸ್ತೀನಿ ನೋಡಿ. ಈಗ ಇದೈತೆ, ಇದು ಒಂದು 20 ಲೀಟ್ರ್ ಮೊದಲನೇ ಸೋಲು. ಇದನ್ನು 20 ಲೀಟ್ರ್ ಆಗುತ್ತೆ ನೋಡಿ. ಅದು ಮೊದಲನೇ ಸೋಲು. ಅದು 23 ಲೀಟ್ರ್ 24 ಲೀಟ್ರ್ ಹಾಲು ಬರ್ತದೆ. ಅದು ಅದ್ರ ಪಕ್ಕದ್ದು ಮೊದಲನೇ ಸೋಲು, ಅದು 25 ಲೀಟ್ರ್ ಹಾಲು. ಅದ್ರ ಮಗಳೇ ಅದು, ಇದ್ರ ಮಗಳು ಅದು 25. ಈಗ ಫ್ಯಾಟ್ ಅಣ್ಣ, ಈಗೆಲ್ಲ ಮೊದ್ಲು ಫ್ಯಾಟ್ ಇರ್ಲಿಲ್ಲ ಅಣ್ಣ, ಈಗ ಫ್ಯಾಟ್ ಅಂದ್ರೆ ಈಗ ಹೆಚ್ಚಪ್ ಅಷ್ಟು ಬರೋದಿಲ್ಲ. ಫ್ಯಾಟ್ ಬರ್ತದೆ, ನಾವು ತಿಂಡಿ ಹಾಕ್ತಂಗೆ. ತಿಂಡಿ ಮೇಲೆ ಫ್ಯಾಟ್ ಬರ್ಸ್ಕೋಬೋದ ಅಣ್ಣ? ತಿಂಡಿ ಮೇಲೆ ಫ್ಯಾಟ್ ಬರ್ಸ್ಕೋಬೋದು. ಮಾಮೂಲಿ ಮಿಲ್ಲರ್ ಮಿಕ್ಸರ್ ಹಾಕ್ಬೇಕು. ಮಿಲ್ಲರ್ ಮಿಕ್ಸರ್ ತಿರುಗದೆ, ಮಿಲ್ಲರ್ ಮಿಕ್ಸರ್ ಡೈಲಿ ಹಾಕ್ತಿವಿ. ಮಿಲ್ಲರ್ ಮಿಕ್ಸರ್ ಒಂದು 100 ಗ್ರಾಮ್ ಹಾಕ್ಬೇಕು. ಫೀಡ್ಸ್ ಒಂದು 3 kg, 3 kg. ಇದೊಂದು 2 kg ಓಟ್ಸು, 1 kg ಕೇಕು ಹಾಕ್ಬೇಕು. ನೋಡಿ ಈಗ ತೀರೋಗದೆ, ಲೋಡ್ ಬಂದದೆ, ಇಳಿಸ್ಬಿಟ್ಟು ಹೋಗೋರೀಗ ಅದನ್ನು. ನೀವು ಹಾಲಿಲ್ಲ ಅಣ್ಣ ಕೈಯಲ್ಲಿ ಕರೆಯೋದಣ್ಣ ಮಿಷಿನು? ಕರೆಂಟ್ ಇಲ್ಲದೆ ಇದ್ದಾಗ ಕೈಲಿ ಕರಿತೀವಿ, ಕರೆಂಟ್ ಇದ್ದಾಗ ಮಾಮೂಲಿ ಮಿಷಿನ್. ನೀವು ಎಷ್ಟು ಜನ ಮೇಂಟೈನ್ ಮಾಡ್ತೀರಾ ಅಣ್ಣ? ಎಷ್ಟು ಹಸುಗಳೆಲ್ಲ ನಾನು ಒಬ್ಬನೇ ಮಾಡ್ತಾರೆ. ಒಬ್ಬರೇ ಮೇಂಟೈನ್ ಮಾಡ್ತಾರೆ? ಅವ್ನ ಪಡಗ ಅವ್ನ ಕೆಲ್ಸಕ್ಕೆ ಹೋಗ್ತಾನೆ. ಈಗ ನೋಡು, ಈಗ ನಾನೇ ಎತ್ತಾಕ್ಬೇಕು, ಕಸ ಎಲ್ಲ ನಾನೇ ಎತ್ತಾಕ್ಬೇಕು. ಎತ್ತಾಕಿ ಇದು ಮಾಡಬೇಕು. ನಮ್ಮ ಮನೆಯವರು ಅವ್ರ ಆಪ್ರೇಷನ್ ಆಗದೆ, ಫಸ್ಟ್ ಅವ್ರು ಇದ್ರು ಮಾಡೋರು, ಈಗ ಒಬ್ಬನೇ ಮಾಡಿ. ನಮ್ಗೇನು ಕಷ್ಟ ಅನ್ನೋದೇನಿಲ್ಲ, ವಿಜಿನಿ. ಹೈನುಗಾರಿಕೆ ಮಾಡೋದ್ರಿಂದ ಲಾಭ ಆಯ್ತಾ ಅಣ್ಣ? ಲಾಭ ಆಯ್ತು, ಏನು ತೊಂದರೆ ಏನಿಲ್ಲ. ಒಂದು ಪೇಮೆಂಟ್ ಅವ್ರು ತಿನ್ಕೊಟ್ರೆ ಇನ್ನೊಂದು ಪೇಮೆಂಟ್ ಉಳಿತದೆ. ಒಂದು ಪೇಮೆಂಟ್ ಉಳಿದ್ರು ಅದರಲ್ಲಿ ಇನ್ನೊಂದು ಆಯ್ತದೆ ನಮಗೆ. 5 ರೂಪಾಯಿನ ಕಾಸು ಸಿಗ್ತದ ಸಹದನ, ಅದೊಂದು 15-20 ಸಾವಿರ ಬಂದೇ ಬರ್ತದ ತಿಂಗಳಿಗೆ ನಮಗೆ. ಗೊಬ್ಬರದ್ದು ಬರ್ತದ. ಈಗ ಮೊನ್ನೆ ಒಂದು ಗೊಬ್ಬರ ಮಾಡ್ದು, ಒಂದು ಹೆಚ್ಚು ಕಮ್ಮಿ ಒಂದು ನಮ್ಮ ತೋಟಕ್ಕೆ ಹಾಕ್ಕೊಂಡು ಒಂದು 80 ಸಾವಿರ ಗೊಬ್ಬರ ಮಾಡ್ದ. ಒಂದು ಲೋಡ್ 10,000 ರೂಪಾಯಿ. ಅದು ನಮ್ಗೆ ಪ್ರಾಫಿಟ್ ಸಿಗ್ತದ. ಈಗ ಒಂದು ಕರ, ಈಗ ಈ ಕರ ಈಗ ತುಂಬ ಬತ್ತು ಅಂತಂದರೆ ಮಾರ್ತೀನಿ, ಒಂದು 20 ಕೊಡ್ತಾನ, ಬೇಡ 1 ಲಕ್ಷ ಕೊಡ್ತಾನ ಅಚ್ಚುಕಟ್ಟಾಗಿ. ಈಗ ನಮ್ಮ ಸ್ವಂತ ಕರ ಅದೇ ನಾವು ಹೊರಗಡೆಯಿಂದ 1 ಲಕ್ಷ ಕೊಡ್ತಿರ್ಬೇಕು ಅಂತಂದರೆ ಎಷ್ಟು ಕಷ್ಟ ಅದೇ. ಆಮೇಲೆ ಆ 1 ಲಕ್ಷ ಕೊಡ್ತಂದ್ರೂ ನಮಗೆ ನೆಮ್ಮದಿ ಇರಲ್ಲ ಅದರಲ್ಲಿ. ಹಾಲು ಕರ್ದು ನಮಗೆ ಸಮಾಧಾನ ಆಗೋವರೆಗೂ ನೆಮ್ಮದಿ ಇರಲ್ಲ ಅದು. ಅದು ಈಗ ನಮ್ಮ ಮನೇಲಿ ಹುಟ್ಟದೆ, ಅದು ಇಷ್ಟೇ ಬರ್ತದೆ ಅನ್ನೋದು ಗೊತ್ತು. ಅದೇ ನಮಗೆ ಕರೀತದೆ ಅನ್ನೋ ಗ್ಯಾರಂಟಿ ಇದೆ ನಮಗೆ. ಅದು ಹಂಗೆ ನೋಡಿ. ಈಗ ಅದು ನೋಡಿ, ಇದು ಮನ್ಗಿರೋದು ಮೊದಲನೇ ಸೋಲು, ಅದು 25 ಲೀಟರ್ ನೋಡಿ. ಇದು 2ನೇ ಸೋಲು, ಈಗ ಫಲ
ಅದನ್ನು ಅದು ಅದು ಫಲನೇ. ಅದು ಹಾಲು ನೆನ್ನೆ ನಿಲ್ಲಿಸ್ಬಿಟ್ಟಿದ್ದೀನಿ, ಅದು ಹಾಲದ ಒಣಗಿರೋದನ್ನ ಹಾಲು ನಿಲ್ಲಿಸ್ಬಿಟ್ಟಿದ್ದೀನಿ. ಅದು ತೊಳ್ತೀವಿ ಅದು. ಅಣ್ಣ ಈಗ ಡ್ರೈ ಟೈಮಲ್ಲಿ ಡ್ರೈ ಮಾಡ್ತಾ ಇರ್ತೀರಿ ಹಾಲು ಅನ್ಕೊಳ್ಳಿ, ಆ ಟೈಮಲ್ಲಿ ಏನ್ ತಿಂಡಿ ಕೊಡ್ತೀರಿ ಅಣ್ಣ? ತಿಂಡಿ ಒಂದು ವಾರ ಏನು ಕೊಡಲ್ಲ ನಾವು, ಏನು ಕೊಡೋದಿಲ್ಲ? ಏನು ಕೊಡಲ್ಲ. ಮಾಮೂಲಿ ಬರೀ ನೀರು ಕುಡಿಸ್ತೀವಿ, ತಿಂಡಿ ಹುಲ್ಲು ಹಾಕ್ತಿವಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಶುರು ಮಾಡೋದಣ್ಣ ವಾಪಸ್ ಒಂದು 8 ದಿವಸ ಬಿಟ್ಟಾದ್ಮೇಲೆ ಆಮೇಲೆ ಸ್ವಲ್ಪನೇ ಕೊಟ್ಕೋತೀವಿ. ಒಂದೊಂದು ಕೆಜಿ 2 ಕೆಜಿ ಹಿಂಗೆ ಇದು ಮಾಡ್ಕೊಂಡು ಕೊಟ್ಕೋತೀವಿ ನಾವು. ಕೊಟ್ಕೊಂಡಾಗ ಅಷ್ಟು ಏನು ಅಣ್ಣ. ಇದು ನಿಮ್ಮ ಓರಿ ಬಗ್ಗೆ ತೋರಿಸಿ ಅಣ್ಣ. ಓರಿ ಅಣ್ಣ, ಈಗ ಓರಿ ಸಾಕ್ತಾ ಇದ್ದೀರಿ, ಯಾರು ಅಷ್ಟು ಹೈನುಗಾರಿಕೆಯಲ್ಲಿ ಓರಿ ಸಾಕಕ್ಕೆ ಇಷ್ಟ ಪಡೋದಿಲ್ಲ. ಈಗ ಓರಿ ಸಾಕಾದ್ರೆ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಹೆಂಗೆ ಅಂತ, ನೀವು ಓರಿ ಯಾಕೆ ಅಣ್ಣ ಸಾಕ್ತಾರೆ? ಓರಿ ಸಾಕೋದು ಅಂತಂದ್ರೆ ಫಸ್ಟ್ ಹಸ್ಗಳಿದ್ದವನ ನಾವು. ಹಸ್ಗಳಿದ್ದವಕ್ಕೆ ಒಂದೊಂದು ಹಸಿಗೆ 5 ಸತಿ 6 ಸತಿ ವೀಟ್ ಹಾಕ್ಸಿದೆ. ನಿಂತಿರ್ಲಿಲ್ಲ, ಗರ್ಭ ನಿಂತಿರ್ಲಿಲ್ಲ. ಬೇಜಾರಾಗ್ಬಿಟ್ಟು ಅಂಕೋ 1-2 ಹಸ್ಕೊ ಕೊಟ್ಬಿಟ್ಟು ನಾವು ಬೇಜಾರಾಗ್ಬಿಟ್ಟು ಒಳ್ಳೊಳ್ಳೆ ಹಸ್ಗಳಲ್ಲಿ. ಆಮೇಲೆ ಈಗ ನಮ್ಮಲ್ಲೇ ಸಾಕೊಂಡು ನಾವು ಅಚ್ಚುಕಟ್ಟಾಗಿ ಬೀಡಿಂಗ್ ಮಾಡಿದ್ರೆ ಸರೋಯ್ತದೇನೋ ಅಂತ ಅಂದ್ಬಿಟ್ಟು ಅವಾಗ ಇದನ್ನ ಮನೇಲಿ ಹುಟ್ಟಿದ್ದೇನೆ ಕರ ಸಾಕೊಂಡು ಆಮೇಲೆ ಇದನ್ನೇ ಇದು ಮಾಡ್ಕೊಂಡು ನಾವು ಇದು ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಟ್ರಿಪ್ಗೆ ನಿಂತೋದು ಎಲ್ಲ ಒಂದೊಂದೇ ಟ್ರಿಪ್ಗೆ ನಿಂತೋದ್ಮೇಲೆ ಅವಾಗ ಒಳ್ಳೊಳ್ಳೆ ಕರುಗಳು ಕೊಟ್ಟವು. ಆ ಕರುಗಳೇ ತಿರ್ಗ ಕರ ಹಾಕಿ ಒಂದೊಂದು 20 ಮೊದಲನೇ ಸೂಲಲ್ಲಿ 20 ಲೀಟರ್ ಹಾಲು ಬಂದವು. ಈಗ 2ನೇ ಟ್ರಿಪ್ ಆಗಲೇ ಕರುಗಳು ಹಾಕವು. ಈಗ 3ನೇ ಟ್ರಿಪ್ಗೆ ಆಗಲೇ ಫಲ ನಿಂತವೆ ಎಲ್ಲ. 1ನೇ ಟ್ರಿಪ್ಗೆ ಇದಕ್ಕೇನೇನೆ ಈಗ ಮನೇಲಿ ಹುಟ್ಟಿರೋದು ಅಚ್ಚುಕಟ್ಟಾಗಿ. ಈಗ ನಾವು ಕಂಡಿದ್ದು ಒಳ್ಳೆ ತಳಿ ಅಚ್ಚುಕಟ್ಟಾಗಿ. ಈಗ ಅವ್ರು ಹಾಕೋದು ಎಂತೆಂತವ್ ಹಾಕ್ತಾರೋ ಹೇಳಕ್ಕಾಗಲ್ಲ. ಈಗ ಅವ್ರು ಹಾಕಿರೋ ನೋಡಿ ಅಲ್ಲಿ ಹುಟ್ಟವೆ. ಈಗ KMF ಮೇಲೆ ಹಾಕಿರೋವೇನೆ ಅವು ಅಚ್ಚುಕಟ್ಟಾಗಿ. ಅವು ಹುಟ್ಟಿರೋ ನೋಡಿ ಅಲ್ಲಿ 150 ರೂಪಾಯಿ ತಗೋತಾರೆ. ನೋಡಿ ಆ ಥರ ಹುಟ್ಟವ್ರೆ ಅವು. ಈಗ ನಮ್ಮ ಹುಟ್ಟಿರೋವು ಇದರಲ್ಲಿ ಓರಿ ಹುಟ್ಟಿದ್ರು ಒಳ್ಳೆ ಎಚ್.ಎಫ್ ಕರನೇ ಹುಡ್ತದೆ, ಹೆಣ್ಗರ ಹುಟ್ಟಿದ್ರು ಎಚ್.ಎಫ್ ಕರನೇ ಹುಡ್ತದೆ ಅಚ್ಚುಕಟ್ಟಾಗಿ. ನೀವೇನ್ ಚಾರ್ಜ್ ಮಾಡ್ತಾ ಇದೀರಿ ಅಣ್ಣ ಇದಕ್ಕೆ? 500 ರೂಪಾಯಿ ಮಾಡ್ತೀವಿ. ಎಲ್ಲ ಬರ್ತಾರ ಅಣ್ಣ? ಬರ್ತಾರೆ. ಎಷ್ಟು ದಿವಸ ಡೈಲಿ ಬರ್ತಾರ ಅಣ್ಣ? ಇಲ್ಲ ಈಗ ಒಂದು ಡೈಲಿ 1-2 ಬರ್ತವೆ. ಎಲ್ಲ ಈ ಸುತ್ತವೆಲ್ಲ ಫಲ ನಿಂತೋಗವೆ. ಆಮೇಲೆ ಏನನ ಬರ್ಲಿಲ್ಲ ಅಂದ್ರೆ 1-2 ದಿವಸ ಮಾಮೂಲಿ 1 ದಿವಸ 2 ದಿವಸ ಬರ್ತಾನೆ ಅಣ್ಣ. ಇವು ಏನ್ ರ್ಯಾಶ್ ಇಲ್ವಾ? ಈಗ ಓರಿಗಳು ರ್ಯಾಶ್ ಯಾವ ರ್ಯಾಶ್ ಇಲ್ಲ, ಏನು ಇಲ್ಲ. ರ್ಯಾಶ್ ಏನಿಲ್ಲ. ಈಗ ಇಷ್ಟು ದನಿಗೆಲ್ಲ ಗಾಡಿಲಿ ಹುಲ್ ತಗೊಬರೋದು ಇದೇನೆ. ಎಲ್ಲ ಮನೆ ಕೆಲಸನೇ ಇದ್ರೆ ಮನೆ ಕೆಲಸ ಎಲ್ಲ ಇದೇನೆ. ಹುಲ್ಲು ಇಷ್ಟು ಹಸ್ಗಳಿಗೆಲ್ಲ ಹುಲ್ಲೆಲ್ಲ ತರೋದೆಲ್ಲ ಇದೇನೆ. ಹುಲ್ಲು ಎಷ್ಟಲ್ಲ ಐತೆ ಅಣ್ಣ ಓರಿ? ಈಗ 6 ಆರಲ್ಲಿ ಈಗ 4 ಇತ್ತು, 6 ಅಣ್ಣ. ಈಗ ಕೇಳ್ತಾವ್ರ ಅಣ್ಣ ಓರಿನ? ಓರಿ ಕೇಳಿದ್ರು, ಬೇಜನ್ ಜನ ಕೇಳಿದ್ರು. ಆನೆಕಲ್ಲವ್ರು ಕೇಳಿದ್ರು, ಈ ಕಡೆ ಇಲ್ಲಿ ಅರಳ್ಳಿ ಕಡೆ ಕೇಳಿದ್ರು. ನಾವು ಕೊಡಲ್ಲ ಅಂತ, ನಮ್ಗೆ ಬೀಳಿಗೆ ಬೇಕಲ್ಲ ಅಂದ್ಬಿಟ್ಟು ಕೊಡಲ್ಲ ಅಂದ್ಬಿಟ್ಟು. ಆನೆಕಲ್ಲವ್ರು 4-5 ಸತಿ ಕೇಳಿದ್ರು. ಅಲ್ಲಿ 2 ವರ್ಷದಿಂದನೂ ಕೇಳ್ತಾನೆ ಅವ್ರು. ಮೊನ್ನೆ ಈ 1 ತಿಂಗಳಾಯ್ತು ಬಂದು, ಅವಾಗೂ ಕೇಳಿದ್ರು, ಕೊಡಲ್ಲ ಅಂದ್ಬಿಟ್ಟೆ. ಅಣ್ಣ, ಈಗ ಈ ಹಸ್ಗಳಿಗೆಲ್ಲ ಏನ್ ತಿಂಡಿ ಹಾಕ್ತಿರಿ? ಇದಕ್ಕೂ ಅದೇ ತಿಂಡಿ, ಸೇಮ್. ಈಗ ಅಣ್ಣ, ಇದು ಕ್ರಾಸಿಂಗ್ ಮಾಡೋ ಟೈಮಲ್ಲಿ ಹಸ್ಗಳಿಗೇನು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಮಾಡಿ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಮಾಡಿಲ್ಲ. ಈಗ ನಮ್ಮ ಮನೆಯವರೆಲ್ಲ ಹಿಡ್ಕೋತಾರೆ, ನನ್ನ ಮಗ ಹಿಡ್ಕೋತಾನೆ, ನಾನು ಹಿಡ್ಕೋತೀನಿ, ನಮ್ಮ ಮಗಳೂ ಹಿಡ್ಕೋತದೆ. ಬಂದಾಗ ಏನು ಮಾಡಲ್ಲ, ಯಾರಿಗೇನು ಮಾಡಲ್ಲ. ಈಗ ನೀವು ಬಂದ್ರಿ, ನೀವು ಹಿಡ್ಕೊಂಡ್ರಿ, ಯಾರಿಗೇನು. ಅದೇ ಬೇರೆ ಹೋದ್ರೆ ಇಷ್ಟೊತ್ತಿಗೆ ಅಲ್ಲಿ ಬತ್ತಾ ಇದ್ದಂಗೆ ಗುಟ್ರಕ್ಕೆ ಹೊಡಿಯೋದು. ಆ ಥರ ಯಾರಿಗೆ ಏನು ಮಾಡಲ್ಲ. ಈ ಸುತ್ತವೆಲ್ಲ ಫುಲ್ ಎಲ್ಲ ಮೆಟಡೋರೆಲ್ಲ ಹಾಕೊಂಬಂದು ಇದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ನಿಂತೋಗೋದು. ಇದಕ್ಕೆ ಎಷ್ಟು ಕೆಜಿ ತಿಂಡಿ ಕೊಡ್ತೀರ ಅಣ್ಣ? ಇದಕ್ಕೆ ಮಾಮೂಲಿ ಹಸ್ಕೊಳಗೆ ಏನು ಕೊಡ್ತೀವೋ ಇದಕ್ಕೂ ಅಷ್ಟೇ. 3 kg ಮಾಮೂಲಿ ಪೀಡು, 2 kg ಓಟ್ಸು ಅಷ್ಟೇ. ಇದಕ್ಕಿನ್ನೇನು ಕೊಡಲ್ಲ ಅಣ್ಣ. ಓರಿಗಳಿಗೆ ಇನ್ಸೂರೆನ್ಸ್ ಏನ್ ಮಾಡ್ಕೊಂಡಿದ್ರೆ ಹಸ್ಕೊಳಗ್ ಮಾಡ್ಕೊಡ್ತಾರೆ, ಓರಿಗಳಿಗೆ ಇಲ್ಲ? ಓರಿಗೂ ಕೊಡ್ತಾರ. ಏನ್ ರೇಟ್ ಕೊಡ್ತಾರೆ ಇದಕ್ಕೆ ಇನ್ಸೂರೆನ್ಸ್? ಒಂದು 50,000 ಗಂಟೆ ಕೊಡ್ತಾರೆ ಓರಿಗಳಿಗೆ. ಹಸ್ಕೊಳಗಾದ್ರೆ 120. ಈಗೆಲ್ಲ 99,000 ಮಾಡಿದ್ರು. ಓಕೆ, ಈ ಸತಿ ಏನೋ 120 ಅಂತೆ ಈ ಸತಿ ಅಂತ ಹೇಳವ್ರೆ. ನಿಮ್ ಫೋನ್ ನಂಬರ್ ಹೇಳ್ಬಿಡಿ, ಯಾರು ಓರಿ ಕ್ರಾಸಿಂಗ್ ಮಾಡಿಸ್ಕೊಳ್ಳೋರಿದ್ರೆ. 9964013644.